ನಮಸ್ಕಾರ ವೀಕ್ಷಕರೇ. ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಕೇಳಿದೊಡನೆ ನಮಗೆ ತಕ್ಷಣ ನೆನಪಾಗುವುದು ಹಿಂದವಿ ಸ್ವರಾಜ್ಯ. ಅದಕ್ಕಾಗಿ ಅವರು ಮಾಡಿದ ರಣರೋಚಕ ಯುದ್ಧಗಳು. ಈ ಯುದ್ಧಗಳಲ್ಲಿ ಮುಖ್ಯ ಪಾತ್ರ ವಹಿಸಿರುವುದು ಗೆರಿಲ್ಲಾ ಯುದ್ಧ ತಂತ್ರ. 1674 ಜೂನ್ 6ರಂದು ಛತ್ರಪತಿ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ನಡೆದಿತ್ತು. ಈ ಅದ್ವಿತೀಯ ಸಮಾರಂಭಕ್ಕಾಗಿ ಒಟ್ಟು 1 ಕೋಟಿ ರೂಪಾಯಿ ವೆಚ್ಚ ಆಗಿತ್ತು. ಈ ವೆಚ್ಚವನ್ನು ಶಿವಾಜಿ ಮಹಾರಾಜರು ಮೊಘಲರಿಂದ ಹೇಗೆ ವಸೂಲಿ ಮಾಡಿದರು? ಈ ವಸೂಲಿಗಾಗಿ ಮಹಾರಾಜರು ಮಾಡಿದ ಆ ರೋಚಕ ಯುದ್ಧ ತಂತ್ರವನ್ನು ನಾವೀಗ ನೋಡೋಣ. ಮಹಾರಾಷ್ಟ್ರದಲ್ಲಿ ಪೆಡ್ಗಾಂವ್ ಹೆಸರಿನ ಗ್ರಾಮವಿದೆ. ಅಲ್ಲಿ ಬಹದ್ದೂರ್ ಖಾನ್ ಕೊಲ್ಕತ್ ಶಾಹ ಹೆಸರಿನ ಔರಂಗಜೇಬನ ಸುಬೇದಾರನಿದ್ದನು. ಅವನು ಬಹಳ ಉದ್ದಟನಾಗಿದ್ದನು ಮತ್ತು ಅಹಂಕಾರಿಯಾಗಿದ್ದನು. ಅವನ 200 ಉತ್ಕೃಷ್ಟ ತಳಿಯ ಅರಬ್ಬಿ ಕುದುರೆಗಳು ಮತ್ತು 1 ಕೋಟಿ ರೂಪಾಯಿಗಳು ಬಹದ್ದೂರ್ ಕೋಟೆಯಲ್ಲಿ ಇದೆ ಎಂದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಹಿತಿ ಸಿಕ್ಕಿತ್ತು. ಈ ಕೋಟೆಯನ್ನು ಕಾಯಲು ಬಹದ್ದೂರ್ ಖಾನನ ರಣಭಯಂಕರ ಸೈನ್ಯ ಸದಾ ರಕ್ಷಣೆಯನ್ನು ನೀಡುತ್ತಿತ್ತು. ಇವೆಲ್ಲ ಸಂಪತ್ತು ದೆಹಲಿಗೆ ರವಾನೆಯಾಗುವುದರಲ್ಲಿತ್ತು. ಅಷ್ಟರಲ್ಲಿ ಶಿವಾಜಿ ಮಹಾರಾಜರು ತನ್ನ ಸೈನಿಕರಿಗೆ 2000 ಸೈನ್ಯದೊಂದಿಗೆ ಬಹದ್ದೂರ್ ಕೋಟೆಯ ಮೇಲೆ ದಂಡೆತ್ತಿ ಹೋಗಬೇಕು, ಅಲ್ಲಿನ ಸಂಪತ್ತು ಮತ್ತು 200 ಅರಬ್ಬಿ ಕುದುರೆಗಳನ್ನು ಲೂಟಿ ಮಾಡಿ ತರಬೇಕು ಎಂದು ಆಜ್ಞೆ ಮಾಡಿದರು. ಈ ವಾರ್ತೆ ಖಾನನಿಗೆ ಸಿಕ್ಕಿದ್ದೇ ತಡ ಅವನ ತಮಾಷೆಯಿಂದ ನಗುತ್ತಾ, ಕೇವಲ 2000 ಮರಾಠ ಸೈನಿಕರು, ಅವರಿಗಾಗಿ ಕೋಟೆಯ ಬಾಗಿಲು ತೆರೆದಿರಲಿ, ಒಂದು ವೇಳೆ ಅವರು ನಮ್ಮ ಹತ್ತಿರ ಬಂದರೂ ಅವರನ್ನು ಕತ್ತರಿಸುತ್ತೇವೆ ಎಂದು ಗುಡುಗಿದನು. 16 ಜುಲೈ 1674ರಂದು ಪೆಡ್ಗಾಂವ್ನ ಈ ಬಹದ್ದೂರ್ ಕೋಟೆಯಿಂದ ಮೊಘಲ್ ಸೈನಿಕರಿಗೆ ದೂರದವರೆಗೆ ಧೂಳು ಹಾರುತ್ತಿರುವುದು ಕಾಣಿಸಿತು. ಇದರಿಂದ ಕುದುರೆಗಳು ಓಡುತ್ತಿವೆ ಎಂಬುದು ಅವರ ಗಮನಕ್ಕೆ ಬಂದಿತು. ತಕ್ಷಣವೇ ಕೋಟೆಯ ಮೇಲೆ ಅಪಾಯದ ಕಹಳೆಯನ್ನು ಊದಿದರು ಮತ್ತು ಮೊದಲೇ ಸಿದ್ಧರಾಗಿದ್ದ ಖಾನನ ಪ್ರಚಂಡ ಸೇನೆಯು ಹೋರಾಡಲು ಮುಂದಾಯಿತು. ಕೋಟೆಯ ಬಾಗಿಲು ತೆರೆಯಿತು. ಮರಾಠ ಸೈನಿಕರು ಹತ್ತಿರ ಬರುತ್ತಿದ್ದಂತೆಯೇ ಖಾನನ ಸೇನಾಪತಿ ಹೋರಾಡಲು ಆದೇಶವನ್ನು ನೀಡಿದನು. ಅನಿರೀಕ್ಷಿತ ಆಕ್ರಮಣದಿಂದ ಮರಾಠ ಸೈನಿಕರು ಕಂಗೆಟ್ಟರು. ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳಲು ಹಿಂದಕ್ಕೆ ತಿರುಗಿದರು. ಆದರೆ ಅವರ ಕುದುರೆಗಳು ಓಡುತ್ತಿರಲಿಲ್ಲ. ಖಾನನ ಸಂಪೂರ್ಣ ಸೈನ್ಯ ಹತ್ತಿರ ಬರತೊಡಗಿತು. ಆದರೆ ಅಲ್ಲಿ ಮರಾಠ ಸೈನಿಕರ ಹಣೆಬರಹ ಚೆನ್ನಾಗಿತ್ತು. ಅಷ್ಟರಲ್ಲಿ ಕುದುರೆಗಳು ವೇಗವಾಗಿ ಓಡತೊಡಗಿದವು ಮತ್ತು ಸೈನಿಕರು ಬಹದ್ದೂರ್ ಖಾನನ ಸೈನ್ಯಕ್ಕೆ ಬೆನ್ನು ತೋರಿಸಿ ಓಡತೊಡಗಿದರು. ಬಹದ್ದೂರ್ ಖಾನ್ ಸ್ವತಃ ಅವರನ್ನು ಅಡ್ಡಗಟ್ಟಲು ಮೊಘಲ್ ಸೈನ್ಯದ ಮುಂದಾಳತ್ವ ವಹಿಸಿದ್ದನು. ಈ ಕುದುರೆಗಳ ಓಟ ಹೀಗೆ ಅನೇಕ ಮೈಲಿಗಳವರೆಗೆ ಮುಂದುವರಿಯಿತು. ಯಾಕಂದ್ರೆ ಬಹದ್ದೂರ್ ಖಾನನಿಗೆ ಮರಾಠ ಸೈನಿಕರ ಕುದುರೆ ಓಟದ ಬಗೆಗಿನ ಹೆದರಿಕೆ ಇತ್ತು. ಮರಾಠ ಸೈನಿಕರು ಓಡಿ ಹೋದರು. ಹೀಗೆ ಸಂಪೂರ್ಣ 2000 ಸೈನಿಕರು ತಮ್ಮ ಪ್ರಾಣವನ್ನು ಉಳಿಸಿಕೊಂಡರು. ವೀಕ್ಷಕರೇ, ಹಾಗಿದ್ದರೆ ಈ ಯುದ್ಧದಲ್ಲಿ ಮರಾಠ ಸೈನಿಕರು ಸೋತು ಹೋದ್ರ? ಶಿವಾಜಿ ಮಹಾರಾಜರು 200 ಕುದುರೆಗಳು ಮತ್ತು 1 ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಂಡದ್ದು ಹೇಗೆ? ಮುಂದೆ ನಡೆದದ್ದೇ ಬೇರೆ. ಹೀಗೆ ಖಾನನ ಸೈನ್ಯ ಮರಾಠ ಸೈನಿಕರನ್ನು ಓಡಿಸುತ್ತಾ ಕೊನೆಗೆ ನಿಂತಿತು ಮತ್ತು ಸಂತೋಷದಿಂದ ವಿಜೃಂಭಿಸಿದರು. ಎಲ್ಲರೂ ಮರಳಿ ಬರತೊಡಗಿದರು. ಈ ಗೆಲುವು ಔರಂಗಜೇಬನಿಗೆ ತಿಳಿದ ಕೂಡಲೇ ಏನು ಬಹುಮಾನ ಸಿಗಬಹುದು ಎನ್ನುವ ಸಂತೋಷದಿಂದ ಬಹದ್ದೂರ್ ಖಾನನು ಎದೆಯುಬ್ಬಿಸಿಕೊಂಡು ಕುದುರೆಯ ಮೇಲೆ ಬಹಳ ಪೌರುಷದಿಂದ ಬರ್ತಾ ಇದ್ನು. ಯಾಕಂದ್ರೆ ಶಿವಾಜಿಯ ಸೈನಿಕರನ್ನು ಓಡಿ ಹೋಗುವಂತೆ ಮಾಡುವುದು ಸಣ್ಣ ಕೆಲಸವಾಗಿರಲಿಲ್ಲ. ಅಷ್ಟರಲ್ಲಿಯೇ ಎಲ್ಲ ಸೈನಿಕರು ಶಾಂತರಾದರು ಮತ್ತು ಬಿಟ್ಟ ಕಣ್ಣಿನಿಂದ ಬಹದ್ದೂರ್ ಖಾನನನ್ನು ನೋಡತೊಡಗಿದರು. ಹೊಗೆಯ ದೊಡ್ಡ ದೊಡ್ಡ ಅಲೆಗಳು ಕೋಟೆಯಿಂದ ಬರುತ್ತಿತ್ತು. ಖಾನನು ಹೆದರಿಕೆಯಿಂದ ಉಗುಳು ನುಂಗುತ್ತಾ ಕೋಟೆಗಾರನಿಗೆ, ನಾವೆಲ್ಲರೂ ಇಲ್ಲಿರುವಾಗ ಕೋಟೆಯಲ್ಲಿ ಯಾರಿದ್ದಾರೆ ಎಂದು ಕೇಳಿದನು. ಯಾರೂ ಇಲ್ಲ ಜಹಾಂಪಾನ್, ನಿಮ್ಮ ಆದೇಶದಂತೆ ಶಿವಾಜಿಯ ಆ 2000 ಸೈನಿಕರ ಹಿಂದೆ ಕೋಟೆಗಾರ, ಸೇನಾಪತಿ ಮತ್ತು ಸ್ವತಃ ನೀವು ದಂಡೆತ್ತಿ ಹೋಗಿದ್ದೀರಿ. ಇಷ್ಟು ಕೇಳಿದಾಗ ಖಾನನ ಹೃದಯ ಬಡಿತ ಹೆಚ್ಚಾಯಿತು. ಅಲ್ಲಿ ಏನಾಗಿದೆ ಎಂದು ಅವನಿಗೆ ಅಂದಾಜು ಆಯಿತು. ಅದರೊಂದಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾರೆಂಬುದು ಕೂಡ ಗಮನಕ್ಕೆ ಬಂದಿತು. ಯಾವುದರ ಭಯವಿತ್ತೋ ಅದೇ ಅಲ್ಲಿ ನಡೆದು ಹೋಗಿತ್ತು.
ಅದೇ ಸಮಯದಲ್ಲಿ ಒಬ್ಬ ಕುದುರೆ ಸವಾರನು ಕೂಗುತ್ತಾ ಓಡಿ ಬಂದನು. ಹುಜೂರ್, ಅನಾಹುತವಾಯಿತು, ಸರ್ವನಾಶವಾಯಿತು, ನಮ್ಮದೆಲ್ಲ ಲೂಟಿಯಾಯಿತು. ನೀವೆಲ್ಲರೂ ಅಲ್ಲಿ 2,000 ಮರಾಠ ಸೈನಿಕರ ಹಿಂದೆ ಓಡಿದಿರಿ ಮತ್ತು ಇಲ್ಲಿ ಕೋಟೆಗೆ 7,000 ಮರಾಠ ಸೈನಿಕರು ಸುತ್ತುವರಿದರು, ಎಲ್ಲವನ್ನು ಲೂಟಿ ಮಾಡಿ ಕೊಂಡೊಯ್ದರು ಎಂದು ಹೇಳಿದನು. ಇದನ್ನು ಕೇಳಿದ ಬಹದ್ದೂರ್ ಖಾನಿಗೆ ಇಡೀ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಇದು ವೀಕ್ಷಕರೇ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ ರಣರೋಚಕ ಯುದ್ಧ ತಂತ್ರ. ಹೀಗೆ ಶಿವಾಜಿ ಮಹಾರಾಜರು ಅವರ ರಾಜ್ಯಾಭಿಷೇಕದ ವೆಚ್ಚವನ್ನು ಮೊಘಲರಿಂದಲೇ ವಸೂಲಿ ಮಾಡಿದರು. ಇದು ವೀಕ್ಷಕರೇ ಇವತ್ತಿನ ವಿಶೇಷವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಜೈ ಭವಾನಿ, ಜೈ ಶಿವಾಜಿ. ನಮಸ್ಕಾರ.